ಹಾಯ್ ಹಲೋ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ಈ ಗಾಡಿ ಏನು ನನ್ನ ಪಕ್ಕದಲ್ಲಿ ನಿಂತಿದೆ, ಹೀರೋ ಹೋಂಡಾ ಸ್ಪ್ಲೆಂಡರ್. ಇದು ಬರೀ ಸ್ಪ್ಲೆಂಡರು, ಹೀರೋ ಹೋಂಡಾ ಕೊಲಾಬ್ರೇಷನ್ ಜೊತೆ ಬಂದಿರೋ ಗಾಡಿ ಇದು. ಇದು CD100 ಸಕ್ಸೆಸರ್ ಆಗಿ 1994ರಲ್ಲಿ ಭಾರತದ ಮಾರ್ಕೆಟ್ಗಳಲ್ಲಿ ಲಾಂಚ್ ಆಗುತ್ತೆ ಈ ಗಾಡಿ ಬಂದ್ಬಿಟ್ಟು. ಈ ಪರ್ಟಿಕ್ಯುಲರ್ ಗಾಡಿ ಬಂದ್ಬಿಟ್ಟು ಇದೇನು ಇಲ್ಲಿ ನಿಂತಿರೋ ಗಾಡಿ ನನ್ನ ಪಕ್ಕದಲ್ಲಿ, ಈ ಗಾಡಿ ಬಂದ್ಬಿಟ್ಟು 1999ರ ಮಾಡಲ್. ಹೀರೋ ಹೋಂಡಾ ಬರೀ ಸ್ಪ್ಲೆಂಡರ್ ಅಷ್ಟೇ, ಇದು ಸ್ಪ್ಲೆಂಡರ್ ಪ್ಲಸ್ ಅಲ್ಲ. ಇವತ್ತು ಈ ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾ ಹೋಗ್ತೀನಿ. ನೋಡೋಣ ಇದರ ವಿಶಿಷ್ಟತೆಗಳೇನು ಅಂತ ನೋಡೋಣ ಬನ್ನಿ. ಈ ಗಾಡಿ ಓಡಿಸೋದಕ್ಕೆ ಎಷ್ಟು ಮಜಾ ಇರುತ್ತೆ ಅಂತ ನೋಡೋಣ. ಯಾವ ಆಫ್ ರೋಡಿಂಗ್ ಬೇಕಾದ್ರೂ ಮಾಡ್ಬೋದು, ಆನ್ ರೋಡಿಂಗ್ ಬೇಕಾದ್ರೂ ಮಾಡ್ಬೋದು. ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ನಿಂಬಲ್ಲಾಗಿ ಹೆಂಗೆ ಬೇಕಾ ಹಂಗೆ ಆಫ್ ರೋಡಿಂಗ್ ಬೇಕಾದ್ರೂ ಮಾಡ್ಬೋದು. ಆನ್ ರೋಡಿಂಗಲ್ಲೂ ಆರಾಮಾಗಿ ಕಮ್ಯೂಟರ್ ಬೈಕು ಒಳ್ಳೆ ಮೈಲೇಜ್ ಕೊಡುತ್ತೆ. ಭಾರತದವ್ರಿಗಂತೂ ಇದು ಅಚ್ಚುಮೆಚ್ಚಿನ ಗಾಡಿ. ಯಾಕಂದರೆ ಇದ್ರ ಪರ್ಪಸ್ ಏನಿರುತ್ತೋ ಅದನ್ನೆಲ್ಲ ಕಂಪ್ಲೀಟಾಗಿ ನಿಭಾಯಿಸುತ್ತೆ. cc ಸೆಗ್ಮೆಂಟ್ ಆದರೂ ತುಂಬ ಪವರ್ಫುಲ್ ಆಗಿರುತ್ತೆ ಇದು ಗಾಡಿ. ಮೈಲೇಜ್ ಕೊಡುತ್ತೆ, ದಮ್ಮು ಇರುತ್ತೆ. ಊರಲ್ಲೇ ಬೆಸ್ಟ್ ಆಫ್ ರೋಡಿಂಗ್ ಜಾಗ ಅಂದರೆ ಇದೆ. ಬೆಸ್ಟ್ ವ್ಯೂ ಕೂಡ ಸಿಗುತ್ತೆ ಇಲ್ಲಿಗೆ ಬಂದರೆ. ಈ ಇಂಜಿನ್ ವಿವರಗಳು ಬಂದ್ಬಿಟ್ಟು, ಇಂಜಿನ್ ಬಂದು ಏರ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ OHC ಇಂಜಿನ್. ಇದರ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು
97.2 CC, ಮ್ಯಾಕ್ಸಿಮಮ್ ಪವರ್ ಸುಮಾರು 7.4 BHP, ಮತ್ತು ಟಾರ್ಕ್ ಬಂದ್ಬಿಟ್ಟು 7.9 ನ್ಯೂಟನ್ ಮೀಟರು. ಫ್ಯೂಯಲ್ ಸಿಸ್ಟಮ್ಮು ಅವಾಗ ಕಾರ್ಬೊರೇಟರ್ ಇತ್ತು. ಸ್ಟಾರ್ಟಿಂಗ್ ಮಾಡೋದಕ್ಕೆ ಗಾಡಿನ ಕಿಕ್ ಸ್ಟಾರ್ಟರ್ ಇತ್ತು. ಮತ್ತು ಇದು ಬಂದ್ಬಿಟ್ಟು 4 ಸ್ಪೀಡ್ ಗೇರ್ ಬಾಕ್ಸ್, 4 ಸ್ಪೀಡು. ಇಂಜಿನ್ನು ಭಾಳ ಸರಳವಾಗಿತ್ತು. ಅದೇ ಕಾರಣಕ್ಕೆ ಈ ಗಾಡಿ ತುಂಬ ಲಾಂಗ್ ಲೈಫ್ ಇದೆ. ನೀವು ಈ ಗಾಡಿ ನೋಡ್ತಾ ಇದ್ದೀರಲ್ಲ, ಈ ಗಾಡಿನೇ 1999ರದು. ಅಂದರೆ ಇವತ್ತಿಗೆ 2026 ಅಂತ ಬಂದರೆ 27 ವರ್ಷ ಈ ಗಾಡಿಗೆ. ಆದರೂ ಇವತ್ತು ಗನ್ನಿದ್ದಂಗಿದೆ. ಈ ಗಾಡಿ ಮೈಲೇಜ್ ಬಂದರೆ ಅರೌಂಡ್ 60 to 65 ಆರಾಮಾಗಿ ಕೊಡುತ್ತೆ. ಟಾಪ್ ಸ್ಪೀಡ್ ಅಪ್ ಟು 100 ಹೋಗ್ಬೋದು. ಇದು ಕಮ್ಯೂಟರ್ ಗಾಡಿ ಆಗಿರೋದ್ರಿಂದ ಒಂದು 60 ರೇಂಜಲ್ಲಿ ಹೊಡೆದಾಡೋದು ತುಂಬ ಸೇಫು. ಇದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಅರೌಂಡ್ 159 mm ಇದೆ. ಆದ್ರಿಂದ ಇದರಲ್ಲಿ ಯಾವುದೇ ಥರದ ಲಾರ್ಡ್ ಸ್ಪ್ಲೆಂಡರ್ ಅಂತಲೇ ಕರೀತಾರೆ, ಯಾವುದೇ ಥರದ ಆಫ್ ರೋಡಿಂಗ್ ಬೇಕಾದ್ರೂ ಹೋಗ್ಬೋದು, ಕಮ್ಯೂಟರ್ ಆಗಿ ಡೈಲಿಗೆ ಯೂಸ್ ಮಾಡ್ಬೋದು. ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟ್ರು, 1 ಲೀಟ್ರು ರಿಸರ್ವು. ಫುಲ್ ಟ್ಯಾಂಕಲ್ಲಿ ಆರಾಮಾಗಿ ಒಂದು 600 to 700 ಕಿಲೋಮೀಟ್ರ್ ಹೋಗ್ಬೋದು. ಸಸ್ಪೆನ್ಷನ್ಗೆ ಬಂದರೆ ಮುಂದ್ಗಡೆದು ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸಾರ್ಬರ್ಸು, ಮತ್ತು ರೇಯರ್ ಸಸ್ಪೆನ್ಷನ್ ಬಂದ್ಬಿಟ್ರೆ ಸ್ವಿಂಗ್ ಆರ್ಮ್ ಹೈಡ್ರಾಲಿಕ್ ಶಾಕ್ ಅಬ್ಸಾರ್ಬರ್. ಮತ್ತು ಬ್ರೇಕ್ಸಿಗೆ ಬರೋದಾದರೆ ತುಂಬ ಸಿಂಪಲ್ ಇತ್ತು ಅವಾಗೆಲ್ಲ. ಡ್ರಮ್ ಬ್ರೇಕು, ಫ್ರಂಟು ಬ್ಯಾಕು ಎರಡು 130 mm. ಯಾವುದೇ ಥರದ ಡಿಸ್ಕ್ ಬ್ರೇಕ್ ಇರಲಿಲ್ಲ. ಮತ್ತೆ ಇದರಲ್ಲಿ ಇನ್ನೊಂದೇನಪ್ಪ ವಿಶೇಷ ಅಂದರೆ ಟ್ಯೂಬುಲಾರ್ ಡಬಲ್ ಕ್ರಾಡಲ್ ಫ್ರೇಮ್ ಅಂತ. ಇವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದಿದೆ ಮತ್ತು ಆ ಸೈಡ್ ಒಂದಿದೆ. ಡಬಲ್ ಕ್ರಾಡಲ್ ಫ್ರೇಮ್ ಸಿಗುತ್ತೆ. ಮತ್ತು ಸ್ಪೋಕ್ಡ್ ವೀಲ್ಸು ಎರಡು, ಫ್ರಂಟು ಬ್ಯಾಕು. ನಾವಿದಕ್ಕೆ ಹಿಂದ್ಗಡೆದಕ್ಕೆ ಮ್ಯಾಗ್ವೀಲ್ ಹಾಕ್ಸಿ ಟ್ಯೂಬ್ಲೆಸ್ ಟೈರ್ ಹಾಕ್ಸಿದ್ದೀವಿ. ಹಾಲೋಜನ್ ಲೈಟ್ ಸಿಗುತ್ತೆ. ಸಿಸ್ಟಮ್ ಬಂದು ಕಿಲ್ಲರ್ 1999 ಮಾಡಲಿಗೆ ಅನಲಾಗ್ ಸ್ಪೀಡೋಮೀಟರ್ ಸಿಗುತ್ತೆ, ಕಿಕ್ ಸ್ಟಾರ್ಟ್ ಸಿಗುತ್ತೆ. ಮತ್ತು ಇದರ ಬೆಲೆ 1990ರಲ್ಲಿ ಅರೌಂಡ್ 39,000 to 40,000, 39,000 to 40,000 ಇತ್ತು. ಇದ್ರ ಮೇನ್ ಅಡ್ವಾಂಟೇಜಸ್ ಏನಪ್ಪಾ ಅಂದರೆ ಒಳ್ಳೆ ಮೈಲೇಜ್ ಕೊಡುತ್ತೆ, ಕಡಿಮೆ ಮೈಂಟೆನೆನ್ಸು, ಮತ್ತು ಲಾಂಗ್ ಇಂಜಿನ್ ಲೈಫು, ಲೈಟ್ ವೆಯ್ಟು. ಸ್ಪೇರ್ ಪಾರ್ಟ್ಸು ಅವತ್ತಿನಿಂದ ಇವತ್ತವರೆಗೂ ಈ ಗಾಡಿ ಸೆಲ್ಲಿಂಗು ನಿಂತಿಲ್ಲ. ಸ್ಪೇರ್ ಪಾರ್ಟ್ಸ್ಗಳು ಕೂಡ ಎಲ್ಲ ಕಡೆ ಆರಾಮಾಗಿ ಸಿಗ್ತದೆ. ಬನ್ನಿ ಈಗ ಈ ಗಾಡಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಗಾಡಿ ಗನ್ ಸೌಂಡ್ ಅಂತ ಕರೀತಾರೆ ಈ ಪರ್ಟಿಕ್ಯುಲರ್ ಮಾಡೆಲ್ ಗಾಡಿಗೆ. ಯಾಕಂದ್ರೆ ಇದು ಈಗಿನ ಬರೋ ಸ್ಪ್ಲೆಂಡರ್ಗಳಲ್ಲೆಲ್ಲ ನೋಡೋದಕ್ಕೆ ಸಿಗಲ್ಲ. ಸೂಪರ್ ಥಂಪಿಂಗ್ ಸೌಂಡು ಈ ಗಾಡಿದು. ಊರಲ್ಲಿ ಎಲ್ಲೇ ಬರ್ತಾ ಇದ್ರು ಈ ಗಾಡಿನೇ ಬರ್ತಾ ಇದೆ ಅಂತ ಕಂಡುಹಿಡಿಬಹುದು. ಅದೇ ಈ ಗಾಡಿ ವಿಶೇಷ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನನ್ನ ಚಾನಲನ್ನು ಮಣ್ಣಿನ ಮಗ ಮನೋಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.